ಮನೆಗೆ ಬಂದ ಮಹಾಲಕ್ಷ್ಮಿ ಡಿಕೆಶಿಗೆ ಒಲಿದ ಸಿಎಂ ಸೌಭಾಗ್ಯ ಮೇ 1ರಂದು ಹುಟ್ಟಿದ ಮೊಮ್ಮಗಳು ತಂದಳು ಬಿಗ್ ಬಿಗ್ ಲಕ್ ಡಿಕೆ ಶಿವಕುಮಾರ್ ಅವರಿಗೆ ಮನೆಗೆ ಬಂದ ಮಹಾಲಕ್ಷ್ಮಿ ಡಿಕೆಶಿಗೆ ಒಲಿದ ಸಿಎಂ ಸೌಭಾಗ್ಯ ಮೇ 1ರಂದು ಹುಟ್ಟಿದ ಮೊಮ್ಮಗಳು ಬಿಗ್ ಲಕ್ ತಂದಳು ಮಹಾಲಕ್ಷ್ಮಿ ಹೆಜ್ಜೆ ಇಟ್ಟ ಕೆಲವೇ ದಿನಗಳಲ್ಲಿ ಸಿಎಂ ಪಟ್ಟ ಫಿಕ್ಸ್ ರಾಜಕೀಯ ಚದುರಂಗದಾಟದಲ್ಲಿ ಡಿಕೆಶಿ ಜಾತಕ ಬದಲಿಸಿದ ಹಸುಗೂಸು ಮೇ 1ರ ಶುಭ ಶುಕ್ರವಾರದಂದೇ ಡಿಕೆಶಿ ಮನೆಗೆ ಬಂದಿತ್ತು ಪುಟ್ಟ ಕಂದಮ್ಮ ರಾಜಕೀಯ ಗುರು ಎಸ್ಎಂ ಕೃಷ್ಣ ಬರ್ತ್ಡೇ ದಿನವೇ ಮೊಮ್ಮಗಳ ಜನನ ಗುರುವಿನ ಜನ್ಮದಿನ ಮೊಮ್ಮಗಳ ಆಗಮನ ಡಿಕೆಶಿಗೆ ತಂದ ಮಹಾಯೋಗ ಅಂದು ಆಸ್ಪತ್ರೆಯಲ್ಲಿ ಮೊಮ್ಮಗಳನ್ನ ಎತ್ತಿ ಮುದ್ದಾಡಿದ್ದಂತಹ ಡಿಕೆ ಶಿವಕುಮಾರ್ ಅವರಿಗೆ ಇವತ್ತು ಸಿಎಂ ಗದ್ದುಗೆ ಸಿಕ್ಕಿದೆ ಮನೆಗೆ ಬಂದ ಮಹಾಲಕ್ಷ್ಮಿಯಿಂದ ಈಗ ಡಿಕೆ ಶಿವಕುಮಾರ್ ಅವರ ಬಹು ದಿನಗಳ ಕನಸು ಬಹು ವರ್ಷಗಳ ಕನಸು ಸಿಎಂ ಆಗಬೇಕು ಎಂಬ ಕನಸು ಈಗ ಈಡೇರ್ತಾ ಇದೆ ಸನ್ನಿಹಿತವಾಗಿದೆ ಸಿಎಂ ಹುದ್ದೆಯನ್ನ ಏರ್ಲಿಕ್ಕೆ ಆಲ್ರೆಡಿ ಸಕಲ ರೀತಿಯಲ್ಲೂ ಕೂಡ ಕಾಂಗ್ರೆಸ್ನವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನು ನಾನಾ ರೀತಿಯ ಕಸರತ್ತನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರು ಸಿಎಂ ಪಟ್ಟಕ್ಕಾಗಿ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು ಈಗ ಸದ್ಯಕ್ಕೆ ಅವರ ಮೊಮ್ಮಗಳೇ ಅವರಿಗೆ ಒಂದು ರೀತಿಯ ಲಕ್ಕಿ ಚಾರ್ಮ್ ಮೇ 1ರಂದು ಮೊಮ್ಮಗಳ ಜನನ ಆಗತ್ತೆ ಈಗ ಆ ಮೊಮ್ಮಗಳ ದೆಸೆಯಿಂದಲೇ ಡಿಕೆ ಶಿವಕುಮಾರ್ ಅವರ ಶುಕ್ರ ದೆಸೆ ಶುರು ಎರಡು ಕುಟುಂಬಗಳ ಕಣ್ಣೀರು ಒರೆಸಿದ ಕಂದಮ್ಮ ಕಾಫಿ ಡೇ ಸಿದ್ಧಾರ್ಥ್ ಅಗಲಿಕೆಯ ನೋವಿನಲ್ಲಿದ್ದ ಹೆಗ್ಡೆ ಕುಟುಂಬ ಐಶ್ವರ್ಯ ಅಮರ್ತ್ಯ ಹೆಗ್ಡೆ ಬಾಳಿಗೆ ಬೆಳಕಾಗಿ ಬಂದ ಪುಟ್ಟ ದೇವತೆ 5 ವರ್ಷಗಳ ಕಾಯುವಿಕೆಗೆ ಸಿಕ್ಕ ಬಿಗ್ ಗಿಫ್ಟ್ ಈ ಮಹಾಲಕ್ಷ್ಮಿ ಇತ್ತ ಕೌಟುಂಬಿಕ ಸಂತಸ ಅತ್ತ ರಾಜಕೀಯದ ಪರಮೋಚ್ಚ ಪಟ್ಟ ಬಂಡೆಯ ಮುಳ್ಳಿನ ಹಾದಿ ಹೂವಾಗಿಸಿದ ಲಕ್ಕಿ ಚಾರ್ಮ್ ಮುಳ್ಳಿನಂತಿದ್ದ ಸಿಎಂ ಹಾದಿಯನ್ನ ಹೂವಿನ ಹಾಸಿಗೆಯಾಗಿಸಿದ ಪುಟ್ಟ ಪಾದಗಳು ಎರಡು ಕುಟುಂಬಗಳ ಕಣ್ಣೀರನ್ನ ಕಂದಮ್ಮ ಒರೆಸಿದ್ದಾಳೆ ಏಕೆಂತಂದ್ರೆ ಕಾಫಿ ಡೇ ಸಿದ್ಧಾರ್ಥ್ ಅಗಲಿಕೆಯ ನೋವಿನಲ್ಲಿ ಹೆಗ್ಡೆ ಕುಟುಂಬ ಇತ್ತು ಆ ಒಂದು ನೋವನ್ನು ಕೂಡ ಪುಟ್ಟ ಕಂದಮ್ಮ ಮರೆಸಿದ್ದಾಳೆ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗ್ಲಿಗೂ ಕೂಡ ಈ ಲಕ್ಕಿ ಚಾರ್ಮ್ ಕಾರಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇತ್ತ ಕೌಟುಂಬಿಕ ಸಂತಸ ಒಂದು ಕಡೆ ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಅತ್ತ ರಾಜಕೀಯದ ಪರಮೋಚ್ಚ ಪಟ್ಟ ಸಿಎಂ ಪಟ್ಟ ಸಿಗ್ತಾ ಇದೆ ಬಂಡೆಯ ಮುಳ್ಳಿನ ಹಾದಿಯಾಗಿತ್ತು ಈ ಒಂದು ಸಿಎಂ ಏನು ಕನಸಿದೆ ಇದು ನನಸಾಗೋದು ಅಷ್ಟು ಈಸಿ ಆಗಿರಲಿಲ್ಲ ಸಾಕಷ್ಟು ಸವಾಲುಗಳಿತ್ತು ಸಾಕಷ್ಟು ಅಡೆತಡೆಗಳಿತ್ತು ಅದೆಲ್ಲವನ್ನು ಕೂಡ ಮೀರಿ ಈಗ ಸಿಎಂ ಪಟ್ಟಕ್ಕೇರಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಸನ್ನದ್ಧರಾಗಿದ್ದಾರೆ ಹಾಗಾಗಿ ಲಕ್ಕಿ ಚಾರ್ಮ್ ಅವರ ಮೊಮ್ಮಗಳು ಅಂತ ಕೂಡ ಹೇಳಲಾಗ್ತಾ ಇದೆ ಮೇ 1ರಂದು ಅವರ ಮೊಮ್ಮಗಳು ಹುಟ್ಟಿದ್ದು ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಫ್ಯಾಮಿಲಿಯವ್ರಿಗೂ ಕೂಡ ಸಂತಸ ಮೊಮ್ಮಗಳ ಆಗಮನ ಆಗಿದೆ ಶುಕ್ರವಾರದಂದು ಮಹಾಲಕ್ಷ್ಮಿಯ ಆಗಮನ ಆಗಿದೆ ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಸಿಗ್ತಾ ಇದೆ ಅವರ ಕನಸು ಈಡೇರ್ತಾ ಇದೆ ಮತ್ತೊಂದು ಕಡೆ ಕಾಫಿ ಡೇ ಸಿದ್ಧಾರ್ಥ್ ಅವರ ಅಗಲಿಕೆಯ ನೋವಿನಲ್ಲಿ ಕುಟುಂಬ ಮುಳುಗಿತ್ತು ಆ ಒಂದು ದುಃಖವನ್ನ ಮರೆಸಲಿಕ್ಕೆ ಏನಾದರೂ ಒಂದು ಹೊಸ ಸಂತಸ ಬೇಕಾಗಿತ್ತು ಆ ಒಂದು ಸಂತಸವೇ ಮಹಾಲಕ್ಷ್ಮಿಯ ಆಗಮನ ಹಾಗಾಗಿ ಎರಡು ಕುಟುಂಬಗಳು ಕೂಡ ಬಹಳ ಸಂತಸದಲ್ಲಿದ್ದಾರೆ ಅದರಲ್ಲೂ ಡಿಕೆ ಶಿವಕುಮಾರ್ ಅವರಿಗೆ ಡಬಲ್ ಧಮಾಕ ಒಂದು ಕಡೆ ಮಹಾಲಕ್ಷ್ಮಿಯ ಆಗಮನ ಮತ್ತೊಂದು ಕಡೆ ಪಟ್ಟದ ಆಸೆ ಈಡೇರ್ತಾ ಇದೆ ಹಾಗಾಗಿ ಈಗ ಎರಡೂ ಕಡೆಯೂ ಕೂಡ ಫ್ಯಾಮಿಲಿಯವರು ಬಹಳ ಖುಷಿಯಲ್ಲಿದ್ದಾರೆ ಇದರ ಜೊತೆಗೆ ಮತ್ತೊಂದು ಖುಷಿಯ ವಿಚಾರ ಏನು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಎಸ್ಎಂ ಕೃಷ್ಣ ಅವರು ನನ್ನ ರಾಜಕೀಯ ಗುರು ಅವರನ್ನು ನಾನು ಗುರುವಾಗಿ ಸ್ವೀಕಾರ ಮಾಡಿದ್ದೀನಿ ಅವರ ರಾಜಕೀಯ ಒಂದು ಹಾದಿ ಆಗಿರಬಹುದು ಅಥವಾ ಅವರ ಒಂದು ಆಡಳಿತ ವೈಖರಿಯನ್ನ ನಾನು ಬಹಳ ಮೆಚ್ಚಿಕೊಂಡಿದ್ದೀನಿ ಅವರ ಆಡಳಿತ ವೈಖರಿಯಲ್ಲೇ ನಾನು ಕೂಡ ಸಾಕ್ತೀನಿ ಪಕ್ಷಕ್ಕಾಗಿ ನಿಷ್ಠನಾಗಿರ್ತೀನಿ ಅವರ ರೀತಿಯೇ ಅಂತ ಸಾಕಷ್ಟು ಬಾರಿ ಎಸ್ಎಂ ಕೃಷ್ಣ ಅವರ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಹೊಗಳಿಕೆಯ ಮಾತುಗಳನ್ನಾಡಿದ್ರು ಜೊತೆಗೆ ಈ ಒಂದು ರಾಜಕೀಯದಲ್ಲಿ ನಾನು ಈ ಒಂದು ಸ್ಥಾನಕ್ಕೆ ಇರೋದಕ್ಕೆ ಎಸ್ಎಂ ಕೃಷ್ಣ ಅವರು ಕೂಡ ಬಹಳ ಪ್ರಮುಖವಾದಂತಹ ಕಾರಣ ನನ್ನ ರಾಜಕೀಯ ಜರ್ನಿ ಶುರುವಾಗಲಿಕ್ಕೆ ಅವರ ಒಂದು ಪಾತ್ರ ಕೂಡ ದೊಡ್ಡದಿದೆ ಅಂತ ಸಾಕಷ್ಟು ಬಾರಿ ಹೇಳಿದ್ರು ಆ ಒಂದು ಎಸ್ಎಂ ಕೃಷ್ಣ ಅವರ ಜನ್ಮದಿನ ಏನಿದೆ ಆ ಒಂದು ಜನ್ಮದಿನದಂದೇ ಈ ಒಂದು ಅದೃಷ್ಟ ದೇವತೆ ಅಂದ್ರೆ ಲಕ್ಕಿ ಚಾರ್ಮ್ ಮೊಮ್ಮಗಳು ಅಂದ್ರೆ ಮಹಾಲಕ್ಷ್ಮಿ ಆಗಮನ ಆಗಿದೆ ಇನ್ನು ಗುರುವಿನ ಜನ್ಮದಿನದಂದು ಮೊಮ್ಮಗಳ ಆಗಮನದಿಂದ ಡಿಕೆಶಿಗೆ ಮಹಾಯೋಗ ಬಂತ ಅನ್ನೋ ವಿಚಾರ ಕೂಡ ಚರ್ಚೆ ಆಗ್ತದೆ ಯಾಕೆಂತಂದ್ರೆ ಇಷ್ಟು ದಿನ ಬಹಳ ಸರ್ಕಸ್ ಮಾಡ್ತಾ ಇದ್ರು ಈಗ ಆ ಎಲ್ಲಾ ಸರ್ಕಸ್ಗಳಿಗೂ ಕೂಡ ತೆರೆ ಬಿದ್ದಿದೆ ಅವರ ಮುಳ್ಳಿನ ಹಾದಿ ಈಗ ಸುಗಮ ಆಗಿದೆ ಹೂವಿನ ಹಾದಿಯಾಗಿದೆ